ಎಲೆಕ್ಷನ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಪರಿಹಾರದ ಫೈಟ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿದೆ. ಇಂದು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 2 ವಾರದಲ್ಲಿ ಉತ್ತರಿಸುವಂತೆ ಕೇಂದ್ರಕ್ಕೆ ಸೂಚನೆಯನ್ನು ನೀಡಿದೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಕೃಷ್ಣ ಬೈರೇಗೌಡ, ಇದು ರಾಜ್ಯ ಸರ್ಕಾರ ಸಿಕ್ಕ ಮೊದಲ ಹಂತದ ಗೆಲುವು ಅಂತ ಹೇಳಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಮೇಕೆದಾಟಿಗೆ ಅನುಮತಿ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಚಾರದ ವೇಳೆ ಭರವಸೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಕೊಡಬೇಕು, ಕುಡಿಯುವ ನೀರು ಕೊಡಲು ಮೇಕೆದಾಟು ಅವಶ್ಯಕತೆ ಇದೆ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿಲ್ಲ, ಹೀಗಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟಿಗೆ ಅನುಮತಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯನ್ನ ಗೆಲ್ಲಿಸುವಂತೆ ಉತ್ತರಾದಿ ಮಠದ ಪೀಠಾಧಿಪತಿ ಸತ್ಯಾತ್ಮ ತೀರ್ಥರು ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ. ಮುಂಬೈನ ಉತ್ತರಾದಿ ಮಠದ ಮುಳುಂಡ ಪಾಠಶಾಲೆಯಲ್ಲಿ ಮಾತನಾಡಿದ ಶ್ರೀಗಳು, ಕೇವಲ ಮೋದಿಯನ್ನ ಹೊಗಳಿದ್ರೆ ಸಾಲದು, ಮೋದಿಗೆ ಮತ ಹಾಕಬೇಕು, ಮೋದಿ ಸರ್ಕಾರ ಬರಬೇಕು, ಸನಾತನ ಧರ್ಮ ಸ್ಥಾಪನೆಯಾಗಬೇಕು ಎಂದಿದ್ದಾರೆ. ಇನ್ನು ಸನಾತನ ಧರ್ಮ ಜಾಗೃತಿಯಾಗಬೇಕು ಎಂದು ಸತ್ಯಾತ್ಮ ತೀರ್ಥ ಶ್ರೀ ಕರೆ ನೀಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಹೊಳೆನರಸೀಪುರದಲ್ಲಿ ಬರುವ ಲೀಡ್ಗಿಂತ 1 ಮತ ಹೆಚ್ಚು ಲೀಡ್ ಹಾಸನದಲ್ಲಿ ಬರುತ್ತೆ ಅಂತ ಮೈಸೂರಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಇಂದು ರಾತ್ರಿ ಹಬ್ಬಕ್ಕೆ ಹಾಸನಕ್ಕೆ ಹೋಗ್ತೇನೆ, ನಮ್ಮ ಎಲ್ಲಾ ಬೆಂಬಲಿಗರು ಕೂಡ ಕಾಂಗ್ರೆಸ್ ಜೊತೆ ಹೋಗಿಲ್ಲ, ಈಗ ಹೋಗಿರುವಂತಹ ಒಬ್ಬ ಬೂತ್ ಅಧ್ಯಕ್ಷ ಕೂಡ ಅಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನು ಕರೆದಿ ಮಾತನಾಡೋ ಅಂತ ಕೆಲಸ ಮಾಡಿ. ನಿಮ್ಮ ಬೆಂಬಲಿಗರು ಯಾರು ಕೂಡ ಅವ್ರ ಸಂಪರ್ಕದಲ್ಲಿ ಇಲ್ವಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು BJPಗೆ ಸೇರಿಸ್ತಿದ್ದೀವಿ. ಗೊಂದಲವನ್ನು ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು ನಿಮ್ಮ ಬೆಂಬಲಿಗರು ಯಾಕೆ ಅವ್ರ ಜೊತೆಗೆ ಹೋದ್ರು? ಈಗ ನಿಮ್ಮ ಬೆಂಬಲಿಗರು ಯಾಕೆ ಕಾಂಗ್ರೆಸ್ ಜೊತೆ ಹೋದ್ರು? ಯಾರು ಬೆಂಬಲಿಗರು, ಯಾರು ಎಲ್ಲಿಗೆ ಹೋದ್ರು? ನಿಮ್ಮದೇ ಬೆಂಬಲಿಗರು. ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ? ನಿಮಗೆ ಗೊತ್ತಾ? ಅವ್ರು ಯಾವ ಜವಾಬ್ದಾರಿ ಇದೆ? ಬೂತ್ ಅಧ್ಯಕ್ಷನೂ ಅಲ್ಲ ಅವನು. ಒಬ್ಬ ಯಾರೋ ಒಬ್ಬ ಹೋಗಿರ್ತಾನೆ, ಫೋಟೋ ತೆಗೆದಿದ್ರೆ ಅವನನ್ನ ನನ್ನ ಬೆಂಬಲ. ಈಶ್ವರಪ್ಪ ಅವರು ನಮ್ಮ ಹಿರಿಯ ನಾಯಕರಾಗಿದ್ದು ಅವರಿಗೆ ಮನಸ್ತಾಪವಿರೋದ್ರಿಂದ ತಮ್ಮ ಕೋಪತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಮಾಜಿ DCM ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮೋದಿ ಬಿಜೆಪಿ ನಾಯಕರಾಗಿದ್ದು ಬಿಜೆಪಿಯವರು ಮಾತ್ರ ಅವರ ಫೋಟೋವನ್ನ ಹಾಕಬಹುದು, ಈಶ್ವರಪ್ಪ ಅವರು ಸಭೆಯಲ್ಲಿ ಹಾಕುವುದು ಸರಿಯಲ್ಲ ಅಂದ್ರು. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದವರು ಇವತ್ತೆಲ್ಲ ಒಂದು ಕಡೆ ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೋಪತಾಪವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಯಾರು ಜನ ಮಣೆ ಹಾಕಲ್ಲ, ಜನ ಯಾರೂ ಸ್ಪಂದಿಸಲ್ಲ. ಇವರನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಅವರು ಎಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತ್ಕೋತಾರೋ ಆಗ ಮಾತ್ರ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಹೌದು, ಮೋದಿ ಹೆಸರು ಇಟ್ಕೊಂಡು ಹೋಗ್ತಾರೆ, ಆದರೆ ಗೊತ್ತು ಮೋದಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ, ಈಶ್ವರಪ್ಪನವ್ರ ಜೊತೆ ಇಲ್ಲ. ಈಶ್ವರಪ್ಪನವರು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಮಾನ್ಯತೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಅಂದರೆ ಯಾವ ಮಾನ್ಯತೆನೂ ಇರಲ್ಲ. ಹಾಗಾಗಿ ನಮ್ಮ ಹಿರಿಯ ಇನ್ನು ಇದೇ ವೇಳೆ ಮೋದಿ ಗ್ಯಾರಂಟಿ ಮಾತ್ರ ಪರಿಗಣನೆಯಾಗುತ್ತದೆ ಅಂತ ಮಾಜಿ DCM ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿ ವರ್ಕೌಟ್ ಆಗಲ್ಲ, ಸಿದ್ದರಾಮಯ್ಯ ಅವರ ಮೊಟ್ಟೆ ಸೇವೆ ಮಾತ್ರ ವರ್ಕೌಟ್ ಆಗುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿಯನ್ನಿಟ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ವರ್ಕೌಟ್ ಆಗೋದು ಮೊಟ್ಟೆ ಸೇವೆ. ಸೊ ಹಾಗಾಗಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಮಾತ್ರ ವರ್ಕ್ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಯಾವ ಕಾರಣದಲ್ಲೂ ವರ್ಕೌಟ್ ಆಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಅದಕ್ಕೇನು ಸಂಬಂಧ? ಸೊ ಹಾಗಾಗಿ ಜನಕ್ಕೆ ನರೇಂದ್ರ ಮೋದಿಯವರೇ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮಾಡ್ತಾರೆ, ಇವರ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ, ಗ್ಯಾರಂಟಿ ಆಧಾರಿತವಾಗಿ ಮತ ಯಾಚನೆ ಮಾಡ್ತಿದ್ದಾರೆ, ಹಣದ ಆಮಿಷವನ್ನು ಕೊಟ್ಟು ಹಣದ ಆಮಿಷದ ಆಧಾರಿತವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತೇನು ಸಿದ್ದರಾಮಯ್ಯನವ್ರು ಪ್ರಯತ್ನ ಮಾಡ್ತಾರೆ, ಈ ಪ್ರಯತ್ನ ಎಲ್ಲರೂ ಸಂಪೂರ್ಣವಾಗಿ ತಿರಸ್ಕಾರ. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಮುಜುಗರ ಉಂಟಾಗಿದೆ. ಸೋಮಣ್ಣ ಪ್ರಚಾರದ ವೇಳೆ ಜೆಡಿಎಸ್ನ 2 ಬಣಗಳ ಗಲಾಟೆ ನಡೆದಿದ್ದು, ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಗಲಾಟೆ ನಡೆದಿದೆ. ಜೆಡಿಎಸ್ ಮುಖಂಡ ರಾಕೇಶ್ ಗೌಡ ಹಾಗೂ ಶಾಂತನಗೌಡ ಗುಂಪಿನ ಮಧ್ಯೆ ಕಿತ್ತಾಟ ನಡೆದಿದೆ.
ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರವಾಗಿ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇಂದು ಸಭೆ ನಡೆಸಿ ದಿಂಗಾಲೇಶ್ವರ ಶ್ರೀ ನಿರ್ಧಾರವನ್ನ ಮಾಡಲಿದ್ದಾರೆ. ಧಾರವಾಡ ಕ್ಷೇತ್ರದಲ್ಲಿ 2 ಪಕ್ಷಗಳು ಮ್ಯಾಚ್ ಫಿಕ್ಸ್ ಆಗಿದೆ. ಧರ್ಮ ಯುದ್ಧ ಕೇವಲ ಈ ಚುನಾವಣೆಗೆ ಮಾತ್ರ ಅಲ್ಲ, ನನ್ನ ಜೀವಿತಾವಧಿಯವರೆಗೂ ಈ ಹೋರಾಟ ಇರಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇತ್ತೀಚೆಗೆ ಎಲ್ಲಿಗೆ ತೆರಳಿದ್ರೂ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ಇಂದು ಕೂಡ ಸುನೀಲ್ ಬೋಸ್ ಪರ ಮತ ಶಿಕಾರಿಗೆ ಹೋಗಿದ್ದಾಗ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ನಮ್ಮ ಸಮಸ್ಯೆಯನ್ನ ಕೇಳದೆ ಚುನಾವಣೆ ಬಂದಾಗ ಮಾತ್ರ ಬಂದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಕೂಡ ನಮ್ಮ BTVಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಿದೆ. ನೀವು ತಯಾರಿದ್ದೀರಾ? ಆಗ ಕೊಟ್ಟ ತೆರಿಗೆ ಪಾಲು ಎಷ್ಟು, ಆಗ ಕೊಟ್ಟ ಗ್ರಾಂಟ್ ಎಷ್ಟು? ನಾವು ತಯಾರಿದ್ದೇವೆ. ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟ ಗ್ರಾಂಟು, ತೆರಿಗೆ ಪಾಲು, ಸಹಾಯಧನದ ಚರ್ಚೆ ನಡೆಸೋದಕ್ಕೆ ನಾವು ತಯಾರಿದ್ದೇವೆ. ಆರ್ ಯು ರೆಡಿ? ನೀವು ತಯಾರಿದ್ದೀರಾ? ಆದರೆ ನೀವೀಗ ಚರ್ಚೆ ಮಾಡೋಕ್ಕೆ ಬಯಸ್ತಿರೋದು ನೀತಿ ಬಗ್ಗೆ ಅಲ್ಲ, ಜಾತಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಿ. ನೀವು ತಯಾರಿದ್ದೀರಾ? ಆಗ ಕೊಟ್ಟ ತೆರಿಗೆ ಪಾಲು ಎಷ್ಟು, ಆಗ ಕೊಟ್ಟ ಗ್ರಾಂಟ್ ಎಷ್ಟು? ನಾವು ತಯಾರಿದ್ದೇವೆ. ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟ ಗ್ರಾಂಟು, ತೆರಿಗೆ ಪಾಲು, ಸಹಾಯಧನದ ಚರ್ಚೆ ನಡೆಸೋದಕ್ಕೆ ನಾವು ತಯಾರಿದ್ದೇವೆ. ಆರ್ ಯು ರೆಡಿ? ನೀವು ತಯಾರಿದ್ದೀರಾ? ಆದರೆ ದಿಂಗಾಲೇಶ್ವರ ಶ್ರೀಗಳಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ವಿಚಾರಕ್ಕೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಮೋದಿ ಅಧಿಕಾರಕ್ಕೆ ಬರುವ ಮೊದಲು ದೇಶ ಹೇಗಿತ್ತು, ಈಗ ದೇಶ ಹೇಗಿದೆ. ಇದು ಜಾತಿ ಆಧಾರದ ಚುನಾವಣೆ ಅಲ್ಲ, ಇದು ರಾಷ್ಟ್ರೀಯ ವಿಷಯ ಮತ್ತು ಸವಾಲುಗಳ ಮೇಲಿನ ಚುನಾವಣೆ. ದೇಶಕ್ಕೆ ನರೇಂದ್ರ ಮೋದಿ ಬೇಕೋ, ಇಂಡಿ ಅಲೈನ್ಸ್ ಬೇಕೋ ಎನ್ನುವ ಕುರಿತು ಈ ಚುನಾವಣೆ ನಡೆಯಲಿದೆ ಎಂದಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಆ ವಿಷಯದಲ್ಲಿ ನನಗೇನು ಹೇಳೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ, ಅದರಲ್ಲಿ ಈ ಚುನಾವಣೆ ನಡೀತಾ ಇರೋದು. ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನಾವು ಬರೋಕ್ಕಿಂತ ಮೊದಲು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂದರೆ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ದೇಶ ಹೇಗಿತ್ತು, ಇವತ್ತು ದೇಶ ಹೇಗಿದೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದೇಶದಲ್ಲಿನ ಹಲವು ಜ್ವಲಂತ ಸಮಸ್ಯೆಗಳ ಪರಿಹಾರದ ಒಂದು ಹಂತದಲ್ಲಿದ್ದಾವೀಗ. ಇಂಥ ಸಂದರ್ಭದಲ್ಲಿ ಇದು ರಾಷ್ಟ್ರೀಯ ಚುನಾವಣೆ. ನರೇಂದ್ರ ಮೋದಿಯವರ ನೇತೃತ್ವ ಬೇಕು ಅಥವಾ ಇಂಡಿ ಅಲೈನ್ಸಿನ ರಾಹುಲ್ ಗಾಂಧಿ ಇತ್ಯಾದಿಯವರ ನೇತೃತ್ವ ಬೇಕು, ಆ ಚುನಾವಣೆ ಇದು. ನಾವು ಅದೇ ಒಂದು ವಿಷಯವನ್ನು ಇಟ್ಟು ಧಾರವಾಡ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧಿಸುವ ವಿಚಾರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ. ಹೀಗಾಗಿ ಅವರ ಸ್ಪರ್ಧೆಯಿಂದ ಯಾರಿಗೆ ಮತ ಕಡಿಮೆ ಆಗುತ್ತೆ, ಯಾರಿಗೆ ಮತಗಳು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗದು. ಅವರಿಗೆ ಧಾರವಾಡ ಜಿಲ್ಲೆಯಲ್ಲೇ ಲಕ್ಷಾಂತರ ಭಕ್ತರಿದ್ದಾರೆ. ರಾಜ್ಯಾದ್ಯಂತ ಸಹ ಭಕ್ತರನ್ನ ಹೊಂದಿದ್ದಾರೆ. ರಾಜ್ಯದಲ್ಲಿ ಇದು ಮೊದಲ ಪ್ರಯೋಗ. ಇದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಈಗಲೇ ಹೇಳಲು ಆಗಲ್ಲ ಎಂದರು. ದಿಂಗಾಲೇಶ್ವರ ಸ್ವಾಮೀಜಿಯವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ. ಅವರಿಗೆ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವರ ಭಕ್ತರಿದ್ದಾರೆ. ಆಮೇಲೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ. ಎಸ್ ಗಾಟ್ ಅ ಗ್ರೇಟ್ ವೆಕ್ಯಾಬುಲರಿ, ಮಾತನಾಡ್ತಕ್ಕಂಥ ಶಕ್ತಿನೂ ಇದೆ. ಇದು ಮೊದಲನೇ ಬಾರಿ ಲಿಥಮಸ್ ಟೆಸ್ಟ್. ಇದು ಮೊದಲನೇ ಬಾರಿ ಲಿಥಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಚಾಮರಾಜನಗರ ಲೋಕಸಭಾ ಚುನಾವಣೆಯ ಸಂಬಂಧ ಸಿಎಂ ಪುತ್ರ ಯತೀಂದ್ರಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಚುನಾವಣಾ ಪ್ರಚಾರದ ವೇಳೆ ಸಿಎಂ ಪುತ್ರನನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮ್ಮ ಬೇಡಿಕೆ ಈಡೇರದಿದ್ದರೆ 3 ಗ್ರಾಮಗಳಲ್ಲಿ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಇನ್ನು ಯತೀಂದ್ರ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಅವರನ್ನ ಓಲೈಸಲು ಮುಂದಾದ್ರು. ಆಗ ಪ್ರತಿಭಟನಾಕಾರರು ಚುನಾವಣೆಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ, ಇಲ್ಲದಿದ್ರೆ ನೀವು ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ನಿಮ್ಮ ಸಮಸ್ಯೆಯನ್ನ ನಮ್ಮ ತಂದೆಯವರ ಗಮನಕ್ಕೆ ತರ್ತೇನೆ ಅಂತ ಯತೀಂದ್ರ ಹೇಳ್ತಿದ್ದಂತೆ ಗ್ರಾಮಸ್ಥರು ಮತ್ತಷ್ಟು ಸಿಟ್ಟೆದ್ದಿದ್ದಾರೆ. ಇನ್ನು ಈ ವಿಚಾರವನ್ನ ನಿಮ್ಮ ತಂದೆಯವರ ಗಮನಕ್ಕೆ ತಂದಿಲ್ವಾ ಅಂತ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಬಯಸ್ಕರೇ ಮಾತಾಡೋದು. ಭೂತ ಮನುಷ್ಯಗಾಲ ನೀವು. ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೇವೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರು 14ಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ನನ್ನ ಸುಯೋಗ ಚುನಾವಣೆ ಘೋಷಣೆಯಾದ ಆರಂಭದಲ್ಲೇ ಶಿವಮೊಗ್ಗಗೆ ಭೇಟಿ ನೀಡಿ ಪ್ರಚಾರವನ್ನ ಮಾಡಿದ್ರು ಎಂದಿದ್ದಾರೆ. ನಮ್ಮ ಶಿವಮೊಗ್ಗನೂ ಕೂಡ ಸೇರಿಕೊಂಡು ನಮ್ಮ ಕರ್ನಾಟಕನೂ ಕೂಡ ಸೇರಿಕೊಂಡು ಈ ಬಾರಿ ಎಲ್ಲ ರೀತಿಯಂಥ ಸಮೀಕ್ಷೆಗಳನ್ನು ಮೀರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ JDS ಇಬ್ಬರು ಒಟ್ಟಾಗಿ ಮೈತ್ರಿ ಸೇರಿಕೊಂಡು ಇವತ್ತು ನಾವು ಗೆಲ್ಲುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಸರ್. ಈಶ್ವರಪ್ಪ ಅಸಮಾಧಾನದ ಸಂಬಂಧ ಶಿವಮೊಗ್ಗದಲ್ಲಿ ರಾಘವೇಂದ್ರ ಈಶ್ವರಪ್ಪರವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ವಿಪಕ್ಷಗಳ ಬಗ್ಗೆ ಯಾವುದೇ ವಿಚಾರವನ್ನ ಮಾತನಾಡುವ ಅವಶ್ಯಕತೆ ನಮಗಿಲ್ಲ. ನಾವು ಮಾಡಿದಂತಹ ಅನೇಕ ಸಾಧನೆಗಳ ವಿಚಾರಗಳಿವೆ. ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಿದಂತಹ ಕೆಲಸಗಳಿಗೆ ಒತ್ತು ನೀಡಬೇಕು. ಉಳಿದಂತಹ ವಿಚಾರದಲ್ಲಿ ನಾವಾಗಲಿ ಪಕ್ಷದ ಪ್ರಮುಖರಾಗಲಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಮೋದಿ ಅವರು ಕೊಟ್ಟಂತಹ ಸಾಧನೆ, ನಾವು ಮಾಡಿದ ಕೆಲಸವನ್ನ ಇಟ್ಕೊಂಡು ಮತವನ್ನ ಕೇಳ್ತೇವೆ ಎಂದಿದ್ದಾರೆ. ಇನ್ನು ಯಾವುದೇ ವಿಚಾರಗಳು ಕೂಡ ಇನ್ನು ವಿರೋಧ ಪಕ್ಷಗಳ ಬಗ್ಗೆ ಮಾತಾಡೋಂಥದ್ದು ಅವಶ್ಯಕತೆ ನಮಗೆ ಯಾರಿಗೂ ಕೂಡ ಇಲ್ಲ. ಯಾಕೆಂದರೆ ಇವತ್ತು ನಾವು ಮಾಡಿದಂಥ ಅನೇಕ ಸಾಧನೆ ವಿಚಾರಗಳಿದೆ. ಹಾಗೆ ಆ ಥರದಕ್ಕೆ ಒತ್ತನ್ನು ಕೊಟ್ಟು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂಥ ಪ್ರಯತ್ನ. ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರದ ಸಂಬಂಧ ಶಿವಮೊಗ್ಗದಲ್ಲಿ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಒತ್ತಡ ಇದ್ರೂ ಅವರ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ನಿನ್ನೆ ಹಾಗೂ ಇಂದು ಶಿಕಾರಿಪುರದಲ್ಲಿ 15ರಿಂದ 16 ಸಭೆ ನಡೆದಿದೆ. ಸುಡು ಬಿಸಿಲಿನಲ್ಲೂ ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಚಾರದ ವೇಳೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಶಿಕಾರಿಪುರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಲೀಡ್ ಸಿಗುತ್ತೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಒತ್ತಡಗಳ ಇದ್ರೂ ಕೂಡ ಅಂದರೆ ಕ್ಷೇತ್ರದ ಒಬ್ಬ ಶಾಸಕನಾಗಿ ತನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಅಂಥೇಳಿ ನಿನ್ನೆ ಒಂದು 6-7 ಸಭೆ ಆಯಿತು. ಇವತ್ತು ಒಂದು 6-7 ಸಭೆಗಳಿದೆ. ಇಂಥ ಬಿಸಿಲಲ್ಲೂ ಕೂಡ ವಿಜೇಂದ್ರ ಅವರ ಮಾತನ್ನು ಕೇಳಬೇಕು, ನೋಡಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಶಿಕಾರಿಪುರ ಕ್ಷೇತ್ರದ ಮತದಾರರು ಪಾಲ್ಗೊಳ್ತಾ ಇದ್ದಾರೆ. 100ಕ್ಕೆ 100 ವಿಜಯಣ್ಣ ಮೊನ್ನೆ ಚುನಾವಣೆ ಸ್ಪರ್ಧೆ ಮಾಡಿದ್ದೇ ಬೇರೆ. ಇವತ್ತು ಈ ಒಂದು 8-9 ತಿಂಗಳಲ್ಲಿ ವಿಜಯಣ್ಣನ ಒಂದು ವ್ಯಕ್ತಿತ್ವನ ನೋಡಿದ್ದೇ ಬೇರೆ. ಅವರ ಚುನಾವಣೆಯಲ್ಲಿ ಗೆದ್ದು ಮೋದಿ ಪ್ರಧಾನಿ ಆಗಬೇಕು ಎಂದು ಅಭಿಮಾನಿಯೊಬ್ಬ ವಿಶಿಷ್ಟವಾಗಿ ತನ್ನ ಅಭಿಮಾನವನ್ನ ಪ್ರದರ್ಶಿಸಿದ್ದಾರೆ. ವಿಜಯಪುರದ ಪ್ರಧಾನಿ ಮೋದಿ ಅಭಿಮಾನಿ ಸ್ಕೈ ಡೈವಿಂಗ್ ಮಾಡಿ ತನ್ನ ಅಭಿಮಾನವನ್ನ ಪ್ರದರ್ಶಿಸಿದ್ದಾರೆ. 13,000 ಅಡಿ ಮೇಲಿನಿಂದ ಧುಮುಕುತ್ತಾನೆ. ಔರ್ ಏಕ್ ಬಾರ್ ಮೋದಿ ಸರ್ಕಾರ್ ಎಂದು ಘೋಷಣೆಯನ್ನ ಕೂಗಿದ್ದಾನೆ. ಜೊತೆಗೆ ಮೋದಿ ಫೋಟೋ ಇರುವಂತಹ ಬ್ಯಾನರ್ ಅನ್ನ ಹಿಡಿದು ಸ್ಕೈ ಡೈವಿಂಗ್ ಮಾಡಿದ್ದಾರೆ. 24 ಚುನಾವಣೆ ಅಂಗವಾಗಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ನಾವು ಎಲ್ಲರ ನಮ್ಮ ಭಾರತೀಯರ ಕನಸು ಭಾರತವನ್ನು ವಿಶ್ವಗುರು ಆಗುವಂಥ ಕನಸು ನನಸಾಗಲಿ ಅಂಥೇಳಿ ಮೋದಿಜಿಯವರ ಪ್ರಧಾನಮಂತ್ರಿ ಆಗಲಿ ಅಂತ ಅವರ ಭಾವಚಿತ್ರ ತಗೊಂಡು ಮತ್ತೊಮ್ಮೆ ಸ್ಕೈ ಡೈವಿಂಗ್ ಮುಖಾಂತರ ಒಂದು ಸಣ್ಣ ಅಳಿಲಿ ಸೇವೆಯನ್ನು ಮಾಡಿದ್ದೀವಿ. ಸೊ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂದು ಅಭಿಮಾನಿಯೊಬ್ಬರು ತಮ್ಮ ಕೈ ಬೆರಳನ್ನ ಕಟ್ ಮಾಡಿಕೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ. ಅರುಣ್ ವೆರ್ನೇಕರ್ ಕೈ ಬೆರಳು ಕಟ್ ಮಾಡಿಕೊಂಡು ರಕ್ತದಲ್ಲಿ ಕಾಳಿಕಾ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ಮೋದಿ ಪ್ರಧಾನಿ ಆಗುವಂತೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಅರುಣ್ ಮನೆ ತುಂಬೆಲ್ಲ ಮೋದಿಯ ಭಾವಚಿತ್ರಗಳು ರಾರಾಜಿಸ್ತಾ ಇದ್ದು ಅರುಣ್ ಮೋದಿಯ ಅಪ್ಪಟ ಅಭಿಮಾನಿ ಅನ್ನೋದು ತಿಳಿದು ಬಂದಿದೆ. ಹಾಗೆ ಅವರು ಭರ್ಜರಿ ಗೆಲುವು ಅಂದರೆ ಒಂದು ಇಡೀ ವರ್ಲ್ಡ್ದಲ್ಲಿ ಜಗತ್ತಿನ ಒಂದು ರೆಕಾರ್ಡ್ ಆಗಬೇಕು, ಇತಿಹಾಸ ಒಂದು ಆಗಬೇಕು ಮೋದಿ ಅವ್ರದ್ದು. ಅಂದರೆ 400, 410 ಅದಕ್ಕಿಂತ ಹೆಚ್ಚು ಆದಷ್ಟು ಹೆಚ್ಚು ಅವರು
ಅಂದರೆ ಸೀಟ್ ತಗೊಂಡು ಅವರು ಪ್ರಧಾನಮಂತ್ರಿ ಆಗಬೇಕು. ಮಾಜಿ ಸಚಿವ ಸಿಟಿ ರವಿ ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ಗೆ ಅಧಿಕಾರ ಇದ್ದಾಗ ನಡೆಸಿದ ಅಧ್ವಾನ ಹಗರಣಗಳು ಚರ್ಚೆ ಆಗಬೇಕು. ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆ ಅನ್ನೋದನ್ನ ಮರೆತಂತೆ ಕಾಣ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೊಟ್ಟ ಕೊಡುಗೆ ಬಗ್ಗೆ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಇದೇ ವೇಳೆ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೂಸ್ ಸ್ಟಾಕ್ ಲಕ್ಷ್ಮಣ್ ಅನ್ನೋದು ಕಾಂಗ್ರೆಸ್ನವರೇ ಕೊಟ್ಟಿರುವ ಬಿರುದು ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಚುನಾವಣೆಗೂ ಮುಂಚೆ ಸೋಲು ಒಪ್ಪಿಕೊಂಡಿದ್ದಾರೆ. ಕಾರ್ಪೊರೇಷನ್, ವಿಧಾನ ಪರಿಷತ್ ಹೀಗೆ 4 ಚುನಾವಣೆಯಲ್ಲಿ ಸೋತವರನ್ನ ಅಭ್ಯರ್ಥಿ ಮಾಡಿದ್ದಾರೆ. ನಿಮಗೆ ಯಾರು ಅಭ್ಯರ್ಥಿಯೇ ಇರ್ಲಿಲ್ವಾ? ಹೀಗಾಗಿ ಲಕ್ಷ್ಮಣ್ ಅವರನ್ನ ಕರೆತಂದು ನಿಲ್ಲಿಸಿದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಖಾಡ ರಂಗೇರಿದೆ. ಬೆಳಿಗ್ಗಿನಿಂದಲೇ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಮತದಾರರ ಮನಗೆಲ್ಲಲು ಕಸರತ್ತು ನಡೆಸಿದ್ದಾರೆ. ತೇಗೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅತ್ತ ಸಂಗಮೇಶ್ವರ ಪೇಟೆಯ ಬಿಲ್ವ ಗಣಪತಿ ದೇವಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದರು. ಮಂಡ್ಯ ಕಾಂಗ್ರೆಸ್ ಶಾಸಕ ಕದ್ದಲೂರು ಉದಯ್ ಗಂಡಸ್ತನದ ಹೇಳಿಕೆ ಸಂಬಂಧ ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರು ಗಂಡಸ್ತನದ ಬಗ್ಗೆ ಮಾತನಾಡಬಾರದು. ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿಯನ್ನ ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡಿಸಿದ್ರು. ಕೇರಳದ ಕಾಂಗ್ರೆಸ್ ನಾಯಕನನ್ನ ಕಲಬುರಗಿಯಲ್ಲಿ ನಿಲ್ಲಿಸಿದ್ರು. ಚಿಕ್ಕಮಗಳೂರು ಮತ್ತು ಕಲಬುರಗಿಯಲ್ಲಿ ಯಾರು ಗಂಡಸ್ತರು ಇಲ್ವಾ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಇವತ್ತು ಕಾಂಗ್ರೆಸ್ ಶಾಸಕರು ಅವರು ಆ ರೀತಿಯ ಗಂಡಸ್ತನದ ಬಗ್ಗೆ ಮಾತನಾಡಬಾರ್ದು. ಇವತ್ತು ಕಾಂಗ್ರೆಸ್ಸಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಚಿಕ್ಕಮಗಳೂರಲ್ಲಿ ಸ್ಪರ್ಧೆ ಮಾಡಿಸಿದ್ರು. ಕೇರಳದ ಒಬ್ಬ ಕಾಂಗ್ರೆಸ್ ನಾಯಕನನ್ನು ಗುಲ್ಬರ್ಗದಲ್ಲಿ ನಿಲ್ಲಿಸಿದ್ರು. ಅಂದರೆ ಚಿಕ್ಕಮಗಳೂರು ಗುಲ್ಬರ್ಗದಲ್ಲಿ ಯಾರು ಗಂಡಸರಿಲ್ವಾ ಅಂತ ಕೇಳೋದು. ಸಚಿವ ದಿನೇಶ್ ಗುಂಡೂರಾವ್ ಬಗ್ಗೆ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಯತ್ನಾಳ್ ವಿರುದ್ಧ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ವಿಜಯಪುರ ನಗರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಚಿವ ದಿನೇಶ್ ಗುಂಡೂರಾವ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಇದೀಗ ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಇನ್ನು ಪ್ರಕರಣ ಎಫ್ಐಆರ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರೀತಂ ಗೌಡ ಬೆಂಬಲಿಗರು ಬೆಂಬಲವನ್ನ ನೀಡಿದ್ದಾರೆ. ಪ್ರೀತಂ ಗೌಡ ಆಪ್ತ ಉದ್ದೂರು ಪುರುಷೋತ್ತಮ್ ಕಾಂಗ್ರೆಸ್ ಬೆಂಬಲವನ್ನ ಘೋಷಿಸಿದ್ದಾರೆ. ಶ್ರೇಯಸ್ ಪಟೇಲ್ ಅವರನ್ನ ಪುರುಷೋತ್ತಮ್ ಭೇಟಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರವಾಗಿ ಸ್ಪರ್ಧಿಸೋ ಸಾಧ್ಯತೆಗಳಿವೆ. ಇಂದು ಸಭೆ ನಡೆಸಿ ದಿಂಗಾಲೇಶ್ವರ ಶ್ರೀ ನಿರ್ಧಾರವನ್ನ ಮಾಡಲಿದ್ದಾರೆ. ಧಾರವಾಡ ಕ್ಷೇತ್ರದಲ್ಲಿ 2 ಪಕ್ಷಗಳು ಮ್ಯಾಚ್ ಫಿಕ್ಸ್ ಆಗಿವೆ. ಧರ್ಮಯುದ್ಧ ಕೇವಲ ಈ ಚುನಾವಣೆಯವರೆಗೂ ಮಾತ್ರ ಅಲ್ಲ, ನನ್ನ ಜೀವಿತಾವಧಿಯವರೆಗೂ ಕೂಡ ಈ ಹೋರಾಟ ಇರಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಕೊಡಗಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮತಯಾಚನೆಯನ್ನು ನಡೆಸುತ್ತಿದ್ದಾರೆ. ಸೋಮವಾರಪೇಟೆಯ ಜೆಸಿ ವೇದಿಕೆಯಲ್ಲಿ ಸಮಾವೇಶ ನಡೆಸಲಾಯಿತು. ಬಿಜೆಪಿ ಅಭ್ಯರ್ಥಿ ಯದುವೀರ್ ಮತಯಾಚಿಸಿದ್ದಾರೆ. ಚುನಾವಣಾ ಉಸ್ತುವಾರಿ ಅಶ್ವಥ್ ನಾರಾಯಣ್ ಗೌಡ, ಮಾಜಿ ಶಾಸಕರಾದ ರಾಮದಾಸ್, ಅಪ್ಪಚ್ಚು ರಂಜನ್, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅಭ್ಯರ್ಥಿಗೆ ಸಾಥ್ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕಾಂಗ್ರೆಸ್ಗೆ ಲಿಂಗಾಯತ ಒಕ್ಕಲಿಗ ಮತಗಳು ಕೈತಪ್ಪುವ ಭೀತಿ ಎದುರಾಗಿದೆ. ಹೀಗಾಗಿ ಹೈಕಮಾಂಡ್ ಪಕ್ಷದ ನಾಯಕರಿಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡದಂತೆ ಸೂಚನೆಯನ್ನು ನೀಡಿದೆ. ಕೇವಲ ಬಿಜೆಪಿ ಸಂಸದರ ವೈಫಲ್ಯಗಳು, ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪಿಸಬೇಕು. ಜೊತೆಗೆ ಕೇಂದ್ರದ ಅನುದಾನದ ಬಗ್ಗೆ ಪ್ರಸ್ತಾಪಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನ್ ಮಾಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಗೆ ಡಿಕೆ ಸುರೇಶ್ ಶಾಕ್ ನೀಡಿದ್ದಾರೆ. ಬನ್ನೇರುಘಟ್ಟದ ಬಿಜೆಪಿ ಮುಖಂಡ ಜಯರಾಮ್ ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಜಯರಾಮ್ ಹಾಗೂ ಬೆಂಬಲಿಗರು ದಿಢೀರ್ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಡಿಕೆ ಸುರೇಶ್ ಸಮ್ಮುಖದಲ್ಲಿ ಜಯರಾಮ್ ಸೇರ್ಪಡೆಯಾಗಿದ್ದಾರೆ.